ನಮಸ್ಕಾರ ಸ್ನೇಹಿತರೆ, ಇವತ್ತು ನೋಡ್ರಿ ಚುಮು ಚುಮು ಮಳೆಗೆ ಬಿಸಿ ಬಿಸಿ ವಡೆ ತೊಗೊಂಡು ಬಂದಿದ್ದೀನಿ. ಯಾವ ವಡೆ ಅಂತಂದರೆ ಇವತ್ತು ನಾವು ಸಾಬುದಾನಿ ವಡೆ ಮಾಡ್ಕೊಂಡು ಬರೋಣಂತ್ರಿ. ಅದಕ್ಕೇನಿಲ್ಲರಿ, ನೀವು ಸಾಬುದಾನಿ ರಾತ್ರಿ ಸ್ವಲ್ಪ ನೆನೆಸಿಟ್ಕೊಳ್ದ್ರಿ. ಆಮೇಲೆ ಬಸ್ಸಕ್ಕೆ ತೆಗೆದಿಟ್ಟಿವಂದ್ರೆ ಬೆಳಗ್ಗೆ ಅನ್ನೋದ್ರಾಗ ಅವ ಮೆತ್ತಗಾಗ್ಬಿಟ್ಟಿರ್ತಾವ. ಆಮೇಲೆ ಅದ್ರ ಒಳಗೆ ಏನದ ನಾವು 1-2-3 ಬಟಾಟಿ ಕುದಿಸಿ ಹಾಕೋಣಂತ್ರಿ. ಆಮೇಲೆ ಅದ್ರ ಒಳಗೆ ಸ್ವಲ್ಪ ಉಪ್ಪು, ಆಮೇಲೆ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್, ಆಮೇಲೆ ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಕೋಣಂತ್ರಿ. ನೀವು ಬೇಕಂದ್ರೆ ಪುಡಿ ಖಾರನೂ ಸಹ ಹಾಕೋಬಹುದ್ರಿ. ನಾನಿಲ್ಲೇ ಹಸಿಮೆಣ್ಸಿನ್ಕಾಯಿ ಹಾಕಾಕತ್ತೀನಿ. ಯಾರು ಬೇಕಂದವರು ಈರುಳ್ಳಿ ಸಹ ಕಟ್ ಮಾಡ್ಕೊಂಡು ಹಾಕೋಬಹುದು, ಆದರೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇಲ್ಲರಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳಕತ್ತೀನಿ ನೋಡ್ರಿ. ಉಪ್ಪು ಸ್ವಲ್ಪ ಹಾಕೋಣಂತ್ರಿ. ಇದನ್ನೆಲ್ಲ ಹಾಕಿದ ನಂತರ ಇದನ್ನು ಸಣ್ಣ ಚಲೋ ನನಗೆ ಮಿಕ್ಸ್ ಮಾಡೋದ್ರಿ. ಕಾರ್ನ್ ಫ್ಲೋರು ಅಷ್ಟೇ ರೀ, ಬೇಕಂದ್ರೆ ಹಾಕೋಬಹುದು, ಬೇಡಂದ್ರೆ ಸ್ಕಿಪ್ ಮಾಡ್ಕೊರಿ. ಬಟಾಟೆ ಅಷ್ಟೇ ಹಾಕಿದ್ರೂ ನಡೀತದೆ. ನಾ ಇದಕ್ಕೆ ಗರಿಯಾಗಿ ಸ್ವಲ್ಪ ಬರಲಿ ಅಂಥೇಳಿ ಕಾರ್ನ್ ಫ್ಲೋರ್ ಹಾಕ್ಕೊಂಡೇನಿ ರೀ. ಈಗೇನೈತೆ ನೋಡ್ರಿ, ಇವೇನು ಕುದಿಸಿಟ್ಕೊಂಡೇನಲ್ಲ ಬಟಾಟಿ, ಅವನ್ನ ಮ್ಯಾಶ್ ಮಾಡ್ಕೊಂಡು ಇದ್ರೊಳಗೆ ಹಾಕಾಕತ್ತೀನಿ ನೋಡ್ರಿ. ನೀವು ಬೇಕಂದ್ರೆ ತುರಿದು ಹಾಕೋಬಹುದ್ರಿ. ನಾ ಈ ಥರ ಮೆತ್ತಗೆ ಮಾಡಿ ಹಾಕಾಕತ್ತೀನಿ ರೀ. ಇದನ್ನೆಲ್ಲ ನಾವು ಕೈಲೇ ಮಿಕ್ಸ್ ಮಾಡೋಣಂತ್ರಿ. ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿನೂ ಹಾಕೋಣಂತ್ರಿ. ಆಮೇಲೆ ಇಲ್ಲಿ ನೋಡ್ರಿ, ನಿಮ್ಗೆ ಎಷ್ಟು ಬೇಕಷ್ಟು ಅರ್ಶಿಣ ಪುಡಿ ಹಾಕೋಬೋದ್ರಿ. ಆಮೇಲೆ ಇಲ್ಲಿ ಶೇಂಗಾ ಪುಡಿ ಮಾಡಿ ಇಟ್ಕೊಂಡೀನಿ, ಅದನ್ನೂ ಸಹ ಹಾಕಕತ್ತೀನಿ ನೋಡ್ರಿ. ಶೇಂಗಾ ಪುಡಿನೂ ಅಷ್ಟರಿಗೆ ಆಪ್ಷನಲ್ಲ, ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಬಿಡ್ಬೋದು. ಭಾಳ ಈಸಿ ಅದ ರೀ ಇದು. ಈಗ ನೋಡ್ರಿ, ನಾವು ಇದು ಫುಲ್ ಎಲ್ಲ ಮೆತ್ತಗಾದ್ಮೇಲೆ ನಿಮಗೆ ಬೇಕಂದ್ರೆ ನೀರು ಸಹ ಇದ್ರ ಒಳಗೆ ಕುಡಿಸ್ಕೋಬೋದ್ರಿ. ಆದರೆ ಭಾಳ ಅಲ್ಲ, ಸ್ವಲ್ಪ ನಿಮ್ಮ ಕೈಗೆ ಹದ ನೋಡ್ಕೊಂಡು ನೀವು ನೀರು ಹಾಕೋಬೋದ್ರಿ. ಈಗ ಕೈ ಒಳಗೆ ಸಣ್ಣಂಗೆ ಅದನ್ನು ತಟ್ಟಿ ಈ ಥರ ಎಣ್ಣೆ ಒಳಗೆ ಬಿಟ್ಬಿಡೋಣಂತ್ರಿ. ಚೆನ್ನಾಗಿ ಗರಿಯಾಗಿ ಬರ್ತಾವಂತ ನೋಡ್ರಿ ಸಾಬುದಾನಿ ವಡೆ. ಇದ್ರ ಜೋಡಿ ನಾವು ಏನು ಬೇಕಾದರೂ ಚಟ್ನಿ ಯೂಸ್ ಮಾಡ್ಕೋಬೋದು. ನಾವು ಏನೈತಿ ಹಾಗೂ ತಿನ್ಬೋದು, ಸಾಸ್ ಜೊತೆನೂ ತಿನ್ಬೋದು ರೀ. ನಾ ಇಲ್ಲಿ ಸಾಸ್ ಜೊತೆ ರೆಡಿ ಮಾಡಿಟ್ಟಿನಿ ನೋಡ್ರಿ. ಈಗ ರೆಡಿ ಆಗ್ಯಾವ ನೋಡ್ರಿ ನಮ್ಮ ಸಾಬುದಾನಿ ವಡೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಬೆಳೆಸ್ರಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ರೀ.